ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲತಾಸ್ ವರ್ಡ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ವಿಡಿಯೋ ನೋಡಿ. ಇವತ್ತೇನು ಸ್ಪೆಷಲ್ ಅಂದರೆ ರಾಗಿ ರೊಟ್ಟಿ ಹಾಕ್ತಾಯಿದ್ದೀನಿ. ತೊಗರಿಕಾಳು ಅವರೆಕಾಳು ಸೀಸನ್ ಅಲ್ವಾ, ಸೊ ಕಾಳಿಂದು ತರಕಾರಿ ಪಲ್ಯ ಮಾಡಿ ಸೊ ರೊಟ್ಟಿ ಹಾಕ್ತಾಯಿದ್ದೀನಿ. ರಾಗಿ ರೊಟ್ಟಿ ಎಲ್ಲ ಉದ್ದಿದ್ದೀನಿ. ಇನ್ನೊಂದೇನು ವಿಷಯ ಅಂದರೆ ಇವತ್ತು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ನಮ್ಮೂರ ಪಕ್ಕದಲ್ಲೇ ಒಂದು 4 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಚೌಡಮ್ಮನ ಗುಡಿ ಅಂತ ಇದೆ. ಸೊ ಅಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಹೊರಟಿದ್ದೀನಿ ಆಲ್ರೆಡಿ. ರೊಟ್ಟಿನ ಮಗ್ಚಾಕ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಹೂವು, ಹಣ್ಣು, ಕಾಯಿ ಎಲ್ಲ ತೋರಿಸ್ತೀನಿ. ಸೊ ರೊಟ್ಟಿ ಆಗ್ತಾಯಿದೆ. ಸೊ ಅಷ್ಟರೊಳಗಡೆ ಬಾಳೆಹಣ್ಣು ಬೇರೆ ಇತ್ತು. ಹೂವು, ಹಣ್ಣು, ಕಾಯಿ ಹೊರಗಡೆ ಇದೆ. ಬಾಳೆಹಣ್ಣೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡು, ತುಂಬ ದಿನ ಆಗಿತ್ತು ಹೋಗಿರಲಿಲ್ಲ. ಸೊ ಅದಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋದು ಅಂತ ಅಂದ್ಬಿಟ್ಟು ಸೊ ಹೋಗೋಷ್ಟರಲ್ಲಿ ಊಟಕ್ಕೆ ರೆಡಿ ಮಾಡಿಬಿಟ್ಟು ಹೋದರೆ ಅವ್ರಿಗೂ ಹೆಲ್ಪ್ ಆಗುತ್ತೆ, ಊಟ ಮಾಡ್ಕೊತಾರೆ ಅವರು. ಅದಕ್ಕೆ ರೊಟ್ಟಿ ಮಾಡಿಬಿಟ್ಟು ರೆಡಿ ಆಗ್ತೀನಿ ನಾನು ಕೂಡ ಬೇಗ. ನಾನು ಕೂಡ ರೆಡಿಯಾಗಿದ್ದೀನಿ. ಕಾಯಿ ಎಲ್ಲ ಜೋಡಿಸ್ಕೋಬೇಕು. ಬಾಳೆಹಣ್ಣು ಚಿಕ್ಕದಾಗಿಬಿಟ್ಟು ಕಾಯಿ ಒಂದು ಕಿತ್ಕೊತಾ ಇದ್ದೀನಿ. ಇನ್ನೊಂದೆರಡು ಕಾಯಿ ಸುಲ್ಕೋಬೇಕು. 2-3 ದೇವಸ್ಥಾನಕ್ಕೆ ಹೋಗೋದಂತೆ. ಸೊ ಅದಕ್ಕೆ ಸೊ ಇವರೆಲ್ಲ ಹೋಗ್ಬಿಟ್ಟಿದ್ದಾರೆ. ಎಲ್ಲಿನೂ ಕಾಣಂಗಿಲ್ಲ. ಏನು ಮಾಡಬೇಕಂತನೂ ಗೊತ್ತಾಗ್ತಿಲ್ಲ. ನೋಡೋಣ. ಬೀಳಿಸ್ಬಾರ್ದು, ಕೊಡಿಲ್ಲ, ಆಮೇಲೆ ಕೊಡ್ತೀನಿ. ತಕ್ಕ ನಡಿ. ನಮ್ಮ ಅತ್ತೆಯವ್ರದ್ದು ವ್ಯಾನ್ ಇತ್ತು. ಸೊ ಅದ್ರಲ್ಲಿ ಬಂದ್ವಿ. ನಮ್ಮೂರ ಪಕ್ಕದಲ್ಲೇ ಇರೋದು ಉರುಕ್ನಳ್ಳಿ ಅಂತ, ಚೌಡಮ್ಮ ಅಂತ. ಅಲ್ಲಿಗೆ ಹೋದ ನಂತರ ನೆಕ್ಸ್ಟು ಇನ್ನೊಂದು ದೇವಸ್ಥಾನ ಇದೆ ಹಿರೇನಲ್ಲೂರಲ್ಲಿ. ಸೊ ಆ ದೇವಸ್ಥಾನಕ್ಕೂ ಹೋಗಿ ಅಲ್ಲೂ ಕೂಡ ಮಂಗಳಾರತಿ ಎಲ್ಲ ಮಾಡಿಸ್ಕೊಂಡು ಸೀದಾ ವಾಪಸ್ ಊರಿಗೆ ಬಂದ್ವಿ. ಸೊ ದೇವಸ್ಥಾನದಿಂದ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಅದು ಇದು ಅಂತೆಲ್ಲ ಕೆಲಸ ಮುಗಿಸ್ಕೊಂಡು ಶೆಡ್ ಹತ್ರ ಹೋಗ್ತಾ ಇದ್ದೀನಿ. ಇವಾಗ ನೆಕ್ಸ್ಟ್ ಏನು ಕೆಲಸ ಅಂದರೆ, ಇಲ್ಲಿ ಕಾಣಿಸ್ತಿದೆಯಲ್ಲ ಈ ತೆಂಗಿನ ಗಿಡದ್ದು ತೋಟ. ಈ ವರ್ಷಕ್ಕೆ ಅಲ್ಲೇನು ಬೆಳೆ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಸಲ ಏನಾದರೂ ತರಕಾರಿ ಬೆಳೆಯೋಣ ತಂದುಬಿಟ್ಟು ಆ ಕಂಡಿಗೆ ಏನಾದರೂ ಹಾಕಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಅದಕ್ಕೆ ಬ್ಯಾಷೆ ಹೊಡೆದು ಬಿಟ್ಟಿದ್ರು, ಮಳೆ ಬಂದಿತ್ತಲ್ಲ ಅವಾಗಲೇ. ಇವಾಗ ಏನಂದರೆ ಟಮಟೆ ಗರೆ ಅವೆಲ್ಲ ಇದಾವಲ್ಲ, ಎಲ್ಲ ನೀಟಾಗಿ ತೆಗೆದು ಅಚ್ಚುಕಟ್ಟು ಮಾಡಬೇಕು. ಅದಕ್ಕೆ ನಾನು ಬಂದೆ. ಅಮ್ಮ ಕರಿತಿದ್ದಾರೆ, ಅಲ್ಲಿಗೆ ಹೋಗ್ತೀನಿ. ಸೊ ಅವರು ಮಿಷಿನ್ ಸ್ಟಾರ್ಟ್ ಮಾಡಿ, ಕರೆಂಟ್ ಹೋಗಿದ್ದು, ಅದಕ್ಕೆ ಮತ್ತೆ ಮಿಷಿನ್ ಸ್ಟಾರ್ಟ್ ಮಾಡಿ ಬರ್ತೀನಿ ಅಂತ ಹೋಗಿದ್ದಾರೆ. ಸೊ ನೋಡೋಣ. ಅವ್ರು ಬಂದಮೇಲೆ ಇಬ್ಬರು ಸೇರಿಕೊಂಡು ಎಷ್ಟಾಗುತ್ತೆ ಅಷ್ಟು ಕ್ಲೀನ್ ಮಾಡಿ. ಕ್ಲೀನ್ ಆಗಿದೆ ಆಲ್ರೆಡಿ, ಏನಂತ ಇದಿಲ್ಲ. ಇನ್ನೇನು ತೋಟ ಅಂದಮೇಲೆ ಗೆರೆ ಮಟ್ಟೆ ಬಿದ್ದಿರ್ತಾವಲ್ವ, ಅಲ್ಲೊಂದಿಲ್ಲೊಂದು ಅದನ್ನೆಲ್ಲ ತೆಗ್ದಾಕ್ಬೇಕಷ್ಟೆ. ಅವ್ರು ಕೂಡ ಬಂದರು. ರೀ ಓಯ್, ಅವನು ಜಟ್ಟು ಜೋಡಿಸಿದಾನೆ ನೋಡಲ್ಲ ರಾಗಿಗೆ ಇವತ್ತು. ನಾಳೆ ಕತ್ಲ ನೀನು ಜೋಡಿಸ್ಕೊಂತೀಯ? ಸುಮ್ಮನಂಗೆ ಮಾಡು. ಅಲ್ಲಿ ನೋಡ್ರಿ, ಇದೆ ನಮ್ಮಮ್ಮಲ್ಲಿ
ಹೆಸ್ರು ಕಾಳಿನ ಗಿಡ ಹಾಕಿದ್ರಲ್ವ ಅದನ್ನು ಬಿಡಿಸ್ಕೊಂತ ಇದ್ದಾರೆ, ಒಣಗಿರೋದು. ಏನಮ್ಮ? ಹಾಂ, ಎಲ್ಲೈತೆ ಬೆಂಕಿಪಟ್ಟಣ ಅಂತ? ಒಂದು ನಿಮಿಷ ಕೊಟ್ಬಿಟ್ಟು ಬರ್ತೀನಿ ತಡಿ. ಅವ್ರಿಗೆ ಬೆಂಕಿಪಟ್ಟಣ ಅಂತೆ, ಬೆಂಕಿಪಟ್ಟಣ ಹುಡುಕ್ತಾ ಇದ್ದೀನಿ. ಬೆಂಕಿಪಟ್ಟಣ ಎಲ್ಲಿಟ್ಟಿದ್ದೀರಮ್ಮ? ಏನಿದೆ ಬೆಂಕಿಪಟ್ಟಣ? ಅವ್ರಿಗೆ ಕೊಟ್ಟು ಆಮೇಲೆ ಅಮ್ಮನ ಹತ್ರ ಹೋಗ್ತೀನಿ. ಬರ್ಬೇಕಮ್ಮ ನಾನು? ನಿಂಗೆ ಫಸ್ಟ್ ಅಂಗಿ ಕೊಡ್ತೀನಿ ತಡಿ. ಅದು ಶಾದ್ರೆ ಆಗಿರುತ್ತಲ್ಲ, ಕೈಗೆಲ್ಲ ಕಡ್ಡಿ ಚುಚ್ಚುತ್ತವೆ ಅಂದ್ಬಿಟ್ಟು ಕೈಗೆ ಹಾಕ್ಕೊಂಡ್ರೆ ಕೆಲಸ ಮಾಡೋದಕ್ಕೆ ಈಸಿ ಅನ್ನೋ ಕಾರಣಕ್ಕೆ ಅಂಗಿ ಹಾಕೊಂತಾರಮ್ಮ. ಹೋಗಿ ಅಂಗಿ ಕೊಟ್ಬಿಟ್ಟು ಬರೋಣ. ಇದು ನೋಡಿ ಹೀರೆಬಳ್ಳಿ, ಇದು ಹಲಸರೆಕಾಯಿ ಬಳ್ಳಿ. ಎಷ್ಟು ದೊಡ್ಡದಾಗಪ್ಪಿದೆ, ಚಿಕ್ಕ ಚಿಕ್ಕದಿದೆ. ಎಳೆ ಒಳಗಡೆ ಬಿಡ್ತವೆ, ಕಲ್ಸಂದಿಗೆ ಹೋಗಿರ್ತವೆ, ಗೊತ್ತೇ ಆಗಲ್ಲ ಎಲ್ಲಿದ್ದಾವೆ ಏನಿದ್ದಾವೆ ಅಂತ. ಯಾವುದೋ ದಾರಿಲಿ ಯಾವುದೋ ಹೋಗೋದು. ಇವತ್ತು ಹಂಗೆ ಅಕ್ಕ ಏನು ಕಡಿಯಲ್ಲ ಅವು. ನಾನು ಹೇಳಿದೆ ಒಂದು ಸ್ವಲ್ಪ ನೀರು ಬಿಡ್ಸಮ್ಮ, ಕಿತ್ಕೊಳಕ್ಕೆ ಈಸಿ ಆಗುತ್ತೆ. ಇವು ಎಳೋಕ್ಕೆಲ್ಲ ಔಷಧಿ ಹೊಡಿನದಲ್ಲ ಅವನಿಗೆ, ಚೆನ್ನಾಗಿ ಬಲಿತವೆ. ತಳ ಎಷ್ಟು ಚೆನ್ನಾಗಿ ಒಂದೊಂದು ಹೂವು. ಇಲ್ಲೇ ಬದಿನ ಮೇಲೆ ಎಲ್ಲ ಒಣಗಿರೋದೆಲ್ಲ ಇತ್ತಲ್ಲ ಅದನ್ನೆಲ್ಲ ಸೇರಿಸಿ ಬೆಂಕಿ ಹಾಕ್ತಾ ಇದೆ ಅಷ್ಟೇ. ಹಿಂಗೆ ಅಲ್ಲೆಲ್ಲ ಬಿದ್ದಿದ್ದಾವಲ್ವ ಗರೆ ಮಟ್ಟೆನೆಲ್ಲ ತಗೊಂಡು ಬಂದು ಅಟ್ಲಾಗ ಇಲ್ಲೇ ಬದಿನ ಮೇಲೆ ಏನೇನೋ ಬೆಳೆದಿತ್ತಲ್ವ, ಸೊ ಎಲ್ಲ ಅಚ್ಚುಕಟ್ಟಾಗುತ್ತೆ ಅಂದ್ಬಿಟ್ಟು ಎಲ್ಲ ಬೆಂಕಿ ಹಾಕ್ತಾಯಿದ್ದಾರೆ. ಎಲ್ಲ ಆರಿಸ್ಕೊಂಡು ನಾನು ಅಮ್ಮನ ಹತ್ರ ಹೋಗಬೇಕು. ಬೆಂಕಿ ಹಾಕಿ ನಾನು ಹೋಗ್ತಾಯಿದ್ದೀನಿ ಅಮ್ಮನ ಹತ್ರ. ಅಮ್ಮ ಒಬ್ಬರೇ ಅಲ್ವಾ ಹೆಸರು ಕಾಳು ಬಿಡ್ಸೋಕ್ಕೆ ಬೇಜಾರಾಗುತ್ತೆ, ಬಾ ನೀನು ಅಂತ ಅಂದರು. ಅದಕ್ಕೆ ಸೊ ಅದರೊಳಗಡೆ ಕಳೆ ಕಿತ್ಕೊಂತ ಇಷ್ಟೇ ಹೆಸರು ಕಾಳು ಬಿಡ್ಸೋಕ್ಕಾಗಿದ್ದು. ಬಿಡಿಸ್ಕೊಂಡು ತಗೊಂಬಂದೆ ಇಲ್ಲಿಗೆ. ಇದು ನೋಡಿ, ಇದು ಕುರ್ಸಗಣಿ ಕಾಳು, ಹುಚ್ಚೆಳ್ಳು ಅಂತಾರೆ, ಏನು ಗೊತ್ತಿಲ್ಲ, ಒಟ್ಟು ನಮ್ಮ ಕಡೆ ಕುರ್ಸಗಣಿ ಕಾಳು ಅಂತಾರೆ. ಸೊ ಅದರೊಳಗಡೆ ಇದನ್ನು ಚೆಲ್ಲಿತ್ತು ಅಮ್ಮ. ಅದು ಇದು ಹಸಿ ಗಿಡ, ಇದು ಸ್ವಲ್ಪ ಒಣಗಿದೆ. ನೋಡಿ ತೋರಿಸ್ತೀನಿ ಯಾವ ಥರ ಇರುತ್ತಂತ. ಈ ರೀತಿ ಕಾಳು. ಇಷ್ಟು ತೊಂಡೆಕಾಯಿ ಸಿಕ್ಕಿದ್ದಾವೆ. ಮರಿ ಅಮ್ಮನೇ ಮಾಡುತ್ತಂತೆ, ತಗೊಂಡೋಗುತ್ತೆ. ಆ ಬಾಟ್ಲಿಗೆ ಹಾಲು ಹಾಕ್ಬಿಟ್ಟು ಅವ್ರು TVS ಅಲ್ಲಿ ಇಟ್ಬಿಟ್ರೆ ತಗೊಂಡೋಗ್ತಾರೆ. ಬರಲಮ್ಮ, ನನಗೇನು ಬೇಡ ಇವತ್ತು ಹಾಲು, ಅದಕ್ಕೆ ಹಂಗೆ ಹೋಗ್ತಾ ಇದ್ದೀನಿ. ಹಾಂ ಹಾಂ ನೋಡಿ ಎಷ್ಟು ಚೆನ್ನಾಗಿಬಿಟ್ಟಿದೆ, ಕಲರ್ ಕೂಡ ಅಷ್ಟು ಸಾಕಾಗಿದೆ.
ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು ಫ್ರೆಂಡ್ಸ್. ಸೊ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು. ಪ್ಲೀಸ್ ಸಪೋರ್ಟ್ ಮಾಡಿ.